ಗುರು 3 ರಿಂದ 33 ವರ್ಷದ ತನಕ ನನ್ನ ಒಂದು ಈ ಓದುವಂಥ ಬದುಕನ್ನು ಹೇಗೆ ಕಟ್ಕೊಂಡೆ ಅಂತ ಹೇಳ್ತೀನಿ. ಗೌರ್ಮೆಂಟ್ ಸ್ಕೂಲು 1ನೇ ಕ್ಲಾಸಿಂದನೇ 1ನೇ ಕ್ಲಾಸಿಗೆ 10 ಗಂಟೆಗೆಯಿಂದ 5 ಗಂಟೆ 4 ಗಂಟೆ ತನಕ ಏನೋ ಸ್ಕೂಲ್ ಇರ್ತಿತ್ತು. ಇನ್ನು ಬೆಳಿಗ್ಗೆ 6 ಗಂಟೆಗೆ ಸೊಪ್ಪು ಮುರಿಯೋಕೆ ಹೋಗಿ ಸೊಪ್ಪು ಮುರಿಯೋದಕ್ಕೆ ನಮ್ಮ ಅಪ್ಪ ಅಮ್ಮನ ಜೊತೆ ಇನ್ನು ಹೋಗಿ ಸೊಪ್ಪು ಮುರಿದು ಏರ್ಕೊಂಬಂದು ಆಕಾಶಲ್ಲಿ ಮನೆಗೆ ಆಲ್ರೆಡಿ 9 ಗಂಟೆ 9:15 ಆಗಿರೋದು. ಅಲ್ಲಿಂದ ಬಂದ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ಮತ್ತೆ 10 ಗಂಟೆಗೆ ಸ್ಕೂಲ್ಗೆ ಹೋಗಿ ಆಮೇಲೆ 4 ಗಂಟೆಗೆ ಬಿಡಿದ ತಕ್ಷಣ ಬಂದು 2 ಎಮ್ಮೆ ಇದ್ದು ಎಮ್ಮೆ ಮೇಯಿಸ್ಕೊಂಬರೋದು. ಎಮ್ಮೆ ಮೇಯಿಸ್ಕೊಂಬಂದು 4 ಗಂಟೆಗೆ ಹೋದರೆ ಒಂದು 6 ಗಂಟೆ ಅಷ್ಟರಲ್ಲಿ ಮನೆಗೆ ಬರೋ ಎಮ್ಮೆ ಮೇಯಿಸ್ಕೊಂಡು ಹೀಗೆ ಜೀವನ ಸಾಕ್ತಿತ್ತು. ಇನ್ನು ಬೇಸಿಗೆ ರಜೆ ಸಿಕ್ಕಿದ್ರಂತೂ ಕೇಳೋಂಗೇ ಇಲ್ಲ. ದನ ಮೇಯಿಸೋದು ಅಥವಾ ಹೊಲದಲ್ಲಿ ಕೆಲಸ ಮಾಡೋದು ಅಪ್ಪ ಅಮ್ಮನ ಜೊತೆ ಬರೀ ಇದೇ ಥರದ್ದು ಕೆಲಸ. ಆಮೇಲೆ ಒಂದು 6 ಗಂಟೆಗೆ ಅವಾಗೆಲ್ಲ ಟ್ಯಾಕ್ಟ್ರ್ ಇರಲಿಲ್ಲ, ಹಾಸ್ಕೊಳ್ಳೋಲ್ಲ ಉಳ್ಬೇಕಿತ್ತು ಹೊಲನ. ಒಂದು 6 ಗಂಟೆಗೆ ಹಾಸ್ಕೊಳ್ಳೋದು 6 ಕಟ್ಕೊಂಡು ಬಂದರೆ 2 ಗಂಟೆ ಅಷ್ಟರಲ್ಲಿ ಒಂದು 2 ಎಕರೆ ಹೊಲನೇ ಉತ್ತಾಗ್ತಿದೆ. ಹಾಕೊಂಡು ನಂಬ್ಕೋದು ಒಂದು 2 ಗುಳನು ನೇಗ್ಲು ಗುಳನು ಮುರಿದೋಗಿರೋವು ಬೇರು ಸಿಕ್ತಾಗ. ಸೊ ಹಿಂಗೆ ಹೈಸ್ಕೂಲು, ಪ್ರೈಮರಿ ಸ್ಕೂಲು, PUC, ಕಾಲೇಜ್ ಮುಗಿತಿದ್ದಂಗೆ ಬಂದು ಹೊಲದ ಹತ್ರ ಜಮೀನ್ ಹತ್ರ ಗದ್ದೆಲಿ ಕೆಲಸ ನೋಡೋದು. ಕಾಲೇಜ್ಗೆ ಹೋಗ್ಬೇಕಿದ್ರೂ ಹಿಂಗೆ ಜೀವನ ನಡೀತಿತ್ತು ಗುರು. ನಂತರ ಜೀವನ ಕಟ್ಕೊಂಡವರು ತುಂಬ ಜನ ಇರ್ತೀರ. ಯಾರ್ಯಾರು ಇದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗುರು.